ವೆಲ್ಕಮ್ ಟು ದ ಮೈ ಚಾನಲ್. ಬರ್ರಿ ನಮ್ಮ ಬೆಳಗಾವಿ ಹುಡುಗಿ ನಿಮ್ಮ ಬೆಳಗಾವಿ ಹುಡುಗ ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆರ್ಮಿ ಕ್ಯಾಂಪ್ ಅಂದರೆ ನಮ್ಮ ಮನೆಯವ್ರು ಕೆಲಸ ಮಾಡೋದು CRPF ಒಳಗೆ, ನಾವು ಕ್ವಾರ್ಟರ್ಸ್ ಒಳಗಿರೋದು. ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೆ ಸಾರಿ. ಬೆಳಿಗ್ಗೆ ಎದ್ದು ಕಸ ಎಲ್ಲ ಹೊಡೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಕತ್ತೀನಿ. ನನಗೆ ಬೆಳಿಗ್ಗೆ ಎದ್ದು ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಹಂಗೆ ಒಂದು 10 ನಿಮಿಷ ದೇವ್ರ ಧ್ಯಾನ ಮಾಡ್ಬೇಕು ನಾನು, ಅಂದ್ರೆ ನನಗೆ ಸ್ವಲ್ಪ ಖುಷಿ ಆಕೈತಿ. ಸೊ ನೀವು ಡೈಲಿ ಲಾಗ್ ಒಳಗೆ ನಾನು ನೋಡ್ಬೋದು. ಇನ್ನು ಅದೇ ಬರ್ತೈತಿ ಸ್ಟಾರ್ಟಿಂಗ. ಆಮೇಲೆ ಬೆಳಗ್ಗೆ ಎದ್ದು ಚಹಾ ಮಾಡಬೇಕು. ಒಂದು ಚಹಾ ಕುಡಿತೇನೆ ನಾನು. ಚಹಾ ಕುಡಿದು ಒಂದು 10 ನಿಮಿಷ ಕುಂಡಿರ್ಬೇಕು. ಕೂತಾದ್ಮೇಲೆ ನನಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಆಮೇಲೆ ನಮ್ಮ ಗುಂಡೆ ನನಗೆ 2 ಮಕ್ಳು ಅದಾವು. ಒಂದು ಗಂಡು ಹುಡುಗು, ಒಂದು ಹೆಣ್ಣು ಹುಡುಗಿ ಇದ್ದಾಳು. ಗಂಡು ಹುಡುಗಿ ಇವಾಗ ನರ್ಸರಿ ಹೋಗ್ತಾನು. ಅವ್ನು ಕರೆಕ್ಟ್ ಟೈಮಿಂಗ್ ಬಂದುಬಿಟ್ಟು 8 ಗಂಟೆ, ಬೆಳಿಗ್ಗೆ 8 ಗಂಟೆಗೆ ಅವ್ರ ಸ್ಕೂಲೊಳಗೆ ಒಂದು ಮೆನು ಇರ್ತೈತಿ. ಅದೇ ಮೆನು ಥರನ ನಾವು ಅವ್ನಿಗೆ ಟಿಫಿನ್ ಮಾಡಿ ಕಟ್ಟಬೇಕು. ಇವತ್ತು ಪುಳಿಯೋಗರೆ ಇತ್ತು, ಅವ್ನಿಗೆ ಪುಳಿಯೋಗರೆ ಮಾಡಿ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ನಾನು ಒಂಚೂರು ನಾಷ್ಟ ಮಾಡೀನಿ. ನಾಷ್ಟ ಆದಮೇಲೆ ಇವ್ರ ಪಪ್ಪನೂ ಡ್ಯೂಟಿಗೆ ಹೋದರು. 9 ಗಂಟೆಗೆ ಹೋದ್ರೆ 12 ಗಂಟೆಗೆ ಬರ್ತಾರೆ. ಮತ್ತು ಅಲ್ಲಿವರೆಗೂ ನಾನು ಮಧ್ಯಾಹ್ನ ಅಡುಗೆ ಮಾಡ್ಬೇಕಂಥೇಳಿ ಫಸ್ಟೆಲ್ಲ ಗ್ಯಾಸ್ ಫುಲ್ ಕ್ಲೀನ್ ಮಾಡ್ಕೊಳ್ಳೋನಿ. ದಿನಾಲೂ ಅಷ್ಟೇ ಗ್ಯಾಸ್ ದಿನಾಲೂ ಕ್ಲೀನ್ ಮಾಡೋದು. ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ವಚ್ಛಗೆ ಬಾಂಡೆ ತಿಕ್ಕಬೇಕು. ಬಾಂಡೆ ಎಲ್ಲ ತಿಕ್ಕಿ ಆಮೇಲೆ ಮುಂದಿನ ಅಡುಗೆ ಏನು ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿ ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಮಾಡ್ತೀವಿ ನಾವು. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಏನಾದ್ರು ಮಿಸ್ಟೇಕ್ ಆಗೇ ಆಗ್ತೈತಿ. ಸೊ ಏನಾದ್ರು ಮಿಸ್ಟೇಕ್ ನನ್ನಿಂದ ನಿಮ್ಗೆ ಹರ್ಟ್ ಆಗೋ ಥರ ಆಗಿದ್ರೆ ಸಾರಿ. ಇವಾಗ ಬಾಂಡೆ ತಿಕ್ಕತ್ತೀನಿ. ಬಾಂಡೆ ಎಲ್ಲ ತಿಕ್ಕಿಬಿಟ್ಟು ಆಮೇಲೆ ಅಡುಗೆ ಮಾಡ್ತೇನಂತ. ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಏನಾರು ಎಡಿಟ್ ಹೋಗಿ ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತೈತಿ, ಸಾರಿ. ಇಲ್ಲಿ ನಾಳೆ ಜಾತ್ರೆ ಐತಿ. ಜಾತ್ರೆ ವಿಡಿಯೋ ಹಾಕ್ತೇನಂತ. ಪೂರಿ ಜಗನ್ನಾಥ ಅದಾರಲ್ಲ, ಅದನ್ನು ಇಲ್ಲಿ ಜಗನ್ನಾಥ ಜಾತ್ರೆ ಅಂತ ಮಾಡ್ತಾರೆ. ಮಸ್ತ್ ಅಂದ್ರೆ ಮಸ್ತ್, ಭಾಳ ಚಂದ ಮಾಡ್ತಾರಂತ. ನಾವು ಇವಾಗ ಇಲ್ಲಿ ಕ್ವಾರ್ಟರ್ಸಿಗೆ ಬಂದು 2 ತಿಂಗಳಾಯ್ತು. 2 ತಿಂಗಳಾಗಿ ಅಡ್ಜಸ್ಟ್ ಆಗೇವಿ. ಸ್ವಲ್ಪ ಕರ್ನಾಟಕದವ್ರು ಒಂದು 4 ಫ್ಯಾಮ್ಲಿ ಇದಾವೆ. ಬಟ್ ಅವ್ರ ಏರಿಯಾ ಎಲ್ಲ ಬೇರೆ ಕಡೆ ಆಗ್ತೈತಿ, ನಮ್ಮ ಏರಿಯಾ ಎಲ್ಲ ಬೇರೆ ಕಡೆ ಆಗ್ತೈತಿ. ನಮ್ಮ ಬಿಲ್ಡಿಂಗ್ದೊಳಗೆ ಯಾರೂ ಇಲ್ಲ. ನಾನು ಬಾಜುಕ್ ಬೇರೆ ಬಿಲ್ಡಿಂಗ್ ಒಳಗೂ ಕರ್ನಾಟಕದವ್ರು ಯಾರೂ ಇಲ್ಲ. ನಾ ಒಬ್ಬಾಕೆ ಇದ್ದೀನಿ. ಜಾಸ್ತಿ ಜನ ಇಲ್ಲಿ ತೆಲುಗುದವ್ರು ಅದಾರು. ಅವ್ರ ಜೊತೆ ಅಡ್ಜಸ್ಟ್ ಆಗಿದ್ದೀನಿ. ಫ್ರೀ ಟೈಮ್ ಒಳಗೆ ಪಾಪ ಅವ್ರು ವಾಕಿಂಗ್ ಕರಿತಾರೆ, ವಾಕಿಂಗ್ ಹೋಕ್ಕೇವಿ. ಅವ್ರು ನಮ್ಮ ಮನೆಗೆ ಬಂದಿರ್ತಾರೆ, ನಾವು ಅವ್ರ ಮನೆಗೆ ಹೋಕ್ಕೇವಿ. ಅದೆಲ್ಲ ಏನಿಲ್ಲ. ಪಾಪ ಎಲ್ಲರೂ ಅಕ್ಕ ತಂಗಿಗಿಂತ ಹೆಚ್ಚು ನಮ್ಮನ್ನ ಕೇರ್ ಮಾಡಿ ಕಾಳಜಿ ಮಾಡ್ತಾರೆ. ಅದೊಂಥರ ಖುಷಿ ಐತಿ. ಎಲ್ಲ ಥರದ ಎಲ್ಲ ರಾಜ್ಯದವರು ಇರ್ತಾರೆ. ಎಲ್ಲ ರಾಜ್ಯದವ್ರ ಜೊತೆ ನಾವು ಹೊಂದ್ಕೊಳ್ತೀವಿ. ನಮ್ಮ ಜೊತೆ ಅವ್ರು ಹೊಂದ್ಕೊತಾರೋ ಅದು ಒಂಥರ ಖುಷಿ. ನಾನು ಹೆಸರು ಕಾಳು ಪಲ್ಯ ಮಾಡ್ಬೇಕು ಇವತ್ತಂತೆ. ಹೆಸರು ಕಾಳೆಲ್ಲ ಸ್ವಚ್ಛಗೆ ತೊಳ್ಯಾತೀನಿ. ಒಂದು 4-5 ಸಲ ನೀರು ಹಾಕಿ ಸ್ವಚ್ಛಗೆ ತೊಳಿತೀವಿ. ತೊಳೆದಾದ್ಮೇಲೆ ಇಲ್ಲಿ ಫಿಲ್ಟ್ರ್ ನೀರು ಹಾಕಿ ಅಡುಗೆ ಮಾಡ್ಬೇಕು. ಯಾಕಂದ್ರೆ ಇತರ ನೀರೆಲ್ಲ ಚಲೋ ಬರೋಂಗಿಲ್ಲ. ಅದಕ್ಕೆ ಫಿಲ್ಟರ್ ನೀರು ಹಾಕಿ ಹೆಸರು ಕಾಳು ಒಂದು 3-4 ವಿಸಿಲ್ ಹಾಕಿರತ್ತಂತೇಳಿ ತೊಳ್ಯಾಕೆ ಇಡಾಕತ್ತೆ ನಾನು. ನಮ್ಮ ಗುಂಡ್ಯಾನ ಟೈಮಿಂಗ್ ಬಂದುಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಹೋದಂದ್ರೆ ಮಧ್ಯಾಹ್ನ 12:30ಗೆ ನೋಡ್ಕೊಂಡು ಬಂದುಬಿಡ್ತಾನು. ಇಲ್ಲೆಲ್ಲ ಸ್ಕೂಲಿಗೆ ಹೋದಂಗೆ ಅನ್ಸಂಗೆ ಇಲ್ಲ. ಜಾಸ್ತಿ ಎಜುಕೇಷನ್ ಅಷ್ಟೊಂದು ಏನು ಇದಿಲ್ಲ. ಆದ್ರೆ ಇವಾಗ ನರ್ಸರಿ ಮಕ್ಕಳಿಗೆ ಎಷ್ಟು ಕಲಿಸ್ಬೇಕಲ್ಲ ಅಷ್ಟು ಚಂದ ಕಲಿಸ್ತಾರೆ. ಖುಷಿ ಆಗ್ತೈತಿ. ಒಂದೊಂದು ಏನಿದ್ರು ಒಂದು ಗ್ರೂಪ್ ಮಾಡಿದ್ದಾರೆ ಅವರು ಸ್ಕೂಲ್ ಒಳಗೆ. ಗ್ರೂಪ್ ಒಳಗೆ ಎಲ್ಲ ಮೆಸೇಜ್ ಹಾಕ್ತಿರ್ತಾರೆ. ನಾನು ಸುಮ್ಮನೆ ಇವಾಗ ಮನ್ಯಾಗ ಇಲ್ಲಿ ಖಾಲಿನೇ ಇರಬೇಕು. ನನ್ನ ಮಗನೂ ಸ್ಕೂಲಿಗೆ ಹೋಗ್ತಾನು, ನನ್ನ ಮಗಳು ಒಬ್ಬಾಕಿದ್ದಾಳು. ಅವರಿಬ್ಬರು ಜಲ್ದಿನೇ ಕೆಲಸ ಮುಗಿತಾರೆ. ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ನನಗೂ ಖುಷಿ ಆಗ್ತೈತಿ. ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತು ಕ್ಯಾಂಟೀನ್ಗೆ ಹೋಗಬೇಕಿತ್ತು, ಅದಕ್ಕೆ ಪಟ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡೇನ. ಸಿಂಪಲ್ಲಾಗಿ ಅಡುಗೆ ಮಾಡಿಬಿಟ್ಟು ಒಗ್ಯಾನೆಲ್ಲ ಒಗೆದು ಹಾಕೀನಿ. ನೀರಿಂದ ಏನು ಪ್ರಾಬ್ಲಮ್ ಇಲ್ಲ, ನೀರೆಲ್ಲ ಬರ್ತಾವೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಭಾಳ ಅಂದ್ರೆ ಭಾಳ ಗಾಳಿ ಐತಿ, ತಂಪು ಗಾಳಿ. ನಾವು ಬಂದಾಗಿಂದ 2 ತಿಂಗಳಾಯ್ತು. ಭಾಳ ಗಾಳಿ ತಂಪನ ಐತಿ. ಇಲ್ಲಿ ಯಾವಾಗಲೂ ಬಿಸಿಲು ಭಾಳ ಇದಂತ. ಇದೇ ಸಲ ನಾ ಫಸ್ಟ್ ಟೈಮ್ ಈ ಥರ ಗಾಳಿ ಅದು ಐತಂತ ಅನ್ನೋದಿದ್ದ. ಅಕ್ಕ ಕರ್ನಾಟಕದವ್ರು ಒಬ್ರಿದ್ದ 3 ವರ್ಷ ಆತ. ಇನ್ನು ನೆಕ್ಸ್ಟ್ ಮುಂದಿನ ವರ್ಷ ಪೋಸ್ಟಿಂಗ್ ಬರ್ತೈತೆ ಅವ್ರದ್ದು. ಪಾಪಕ್ಕ ಭಾಳ ಅಂದ್ರೆ ಭಾಳ ಚಲೋ ಅದಾರ. ಭಾಳ ಹಚ್ಕೊಂಡಾರ ಅವ್ರು ನಮ್ಮನ್ನ. ಖುಷಿ ಆಗುತ್ತೆ. ಯಾರ್ಯಾರ ಮೂಡ್ ಅಪ್ಸೆಟ್ ಅಂತ ಅನ್ಸಕ್ಕೈತಂದ್ರೆ ಬೆಳಿಗ್ಗೆ ಜಲ್ದಿ ಎದ್ದು ಕಾಸು ದೇವ್ರ ಪೂಜೆ ಮಾಡೋದು, ದೇವ್ರ ಧ್ಯಾನ ಮಾಡೋದು ಮಾಡಿರಿ. ಅವತ್ತೊಂದು ದಿನ ಎಲ್ಲ ಖುಷಿಯಿಂದನೇ ಇರ್ತೈತಿ. ನನಗೆ ಆದ ಅನುಭವ ಹೇಳತ್ತೀನಿ ನಾನು. ನನಗೆ ಇವಾಗಲೂ ಹಂಗೆ ನನ್ನ ಮನ್ಸಿಗೆ ಭಾಳ ಬೇಜಾರು ಅಂತ ಅನಿಸ್ತಂದ್ರೆ ಜಲ್ದಿ ಎದ್ಬಿಟ್ಟು ನಾನು ಎಲ್ಲ ಕಸ ಹೊಡೆದು ಪರ್ಶಿ ಒರೆಸ್ಕೊಂಡು ದೇವ್ರ ಮುಂದೆ ಒಂದು 5 ನಿಮಿಷ ಮಂತ್ರ ಅಂತ ಒಂದು 10 ನಿಮಿಷ ನೆಮ್ಮದಿಯಿಂದ ಕೂತ್ನಂದ್ರೆ ಅವತ್ತಿನ ದಿನ ಎಲ್ಲ ಖುಷಿಯಿಂದ ಹೋಗಿರ್ತೈತೆ ನನಗೆ.
ನನ್ನ ಮಕ್ಕಳನ್ನು ಭಾಳ ಅಂದರೆ ಭಾಳ ಕಾಡ್ತಾವೆ. ಸೊ ಹೆಸರುಕಾಳು ಪಲ್ಯ ಮಾಡಿರೋದಂತ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಹೆಂಚ್ಕೊಳತ್ತೀನಿ ನಾನು. ನಾವು ಜಾಸ್ತಿ ಸಾಮಾನು ತೊಗೊಂಬಂದಿಲ್ಲ ಬಾಂಡೆ ಅದು, ಯಾಕಂತಂದ್ರೆ ಮತ್ತೆ ಒಯ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಲಗೇಜ್ ಆಕಾವು. ಹೀಗಾಗಿ ಇರೋದ್ರೊಳಗನ ಸ್ವಲ್ಪ ನಾನು ನಿಮಗೆ ಅಡುಗೆದು ಮಾಡಿ ತೋರಿಸ್ತೀನಿ. ಒಳ್ಳೆ ರೆಸಿಪಿಗಳನ್ನು ಕೊಡ್ತೀನಿ, ಯಾಕಂದ್ರೆ ನಂಗೆ ಅಡುಗೆ ಮಾಡೋದಂದ್ರೆ ಭಾಳ ಇಂಟ್ರೆಸ್ಟ್ ಐತಿ. ಆಮೇಲೆ ಒಳ್ಳೆ ಅಡುಗೆ ಮಾಡೋದು ಭಾಳ ಇಂಟ್ರೆಸ್ಟ್ ಐತಿ. ಆಮೇಲೆ ಅಡುಗೆನೂ ಮಾಡ್ತಾನೆ ನಾನು, ಮಸ್ತ್ ಅಡುಗೆ ಮಾಡ್ತೀನಿ. ಇವತ್ತು ನಾನು ಕ್ಯಾಂಟೀನ್ಗೆ ಹೋಗೋ ಸಂಬಂಧ ಜಲ್ದಿ ಆಗಲಂತೆ ಸಿಂಪಲ್ಲಾಗಿ ಅಡುಗೆ ಮಾಡತ್ತೇನೆ ಅಷ್ಟೇ. ಇಲ್ಲಾಂದ್ರೆ ಡೈಲಿ ಹೊಸ ರೆಸಿಪಿಗಳನ್ನು ತೊಗೊಂಬರ್ತೀನಿ. ಹೊಸ ರೆಸಿಪಿಗಳು ನೀವು ನೋಡ್ಬೋದು. ಆಮೇಲೆ ಭಾಳ ಅಡ್ಡಾಡಿ ಹುಚ್ಚೈತಿ. ಇಲ್ಲೆಲ್ಲ ಮಸ್ತ್ ಪ್ಲೇಸ್ ಅದಾವಂತ, ಹೊರಗದು ಹೋದ್ರೆ ಎಲ್ಲ ವಿಡಿಯೋ ಮಾಡ್ಕೊಂಬರ್ತೀನಿ. ವಿಡಿಯೋ ಮಾಡ್ಕೊಂಡು ಬಂದು ನಿಮಗೂ ತೋರಿಸ್ತೀನಿ. ನನ್ನ ಯಾರು ಫಾಲೋ ಮಾಡ್ತೀರಿ, ಯಾರು ಲೈಕ್ ಮಾಡ್ತೀರಿ ಅವ್ರಿಗೆ ಜಲ್ದಿ ವಿಡಿಯೋ ಹೋಗ್ತಾವೆ. ನಾನು ಹಾಕಿದ ತಕ್ಷಣ ನೋಟಿಫಿಕೇಷನ್ ಹೋಗ್ತೈತಿ. ಸೊ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ನನಗೂ ಖುಷಿ ಆಗುತ್ತೆ. ನೋಡತ್ತಿರ್ಬೋದು ನೀವು. ಫಸ್ಟ್ ಎಣ್ಣೆ ಹಾಕಿ ಸಿಂಪಲ್ಲಾಗಿ ಅಂದರೆ ಭಾಳ ಸಿಂಪಲ್ಲಾಗಿ ಮಾಡ್ತೀನಿ, ಯಾಕಂದ್ರೆ ಹುಡುಗರಿಂದ ಭಾಳ ಮಸಾಲೆ ತಿನ್ನಂಗಿಲ್ಲ, ಖಾರನೂ ತಿನ್ನಂಗಿಲ್ಲ ನನ್ನ ಮಕ್ಕಳು ಜಾಸ್ತಿ. ಇಬ್ಬರು ಸಣ್ಣವ್ರು ಅದಾರು, ಅದ್ರ ಸಂಬಂಧ ಸಿಂಪಲ್ಲಾಗಿ ಅಡುಗೆ ಮಾಡಿರ್ತೆ ನಾನು. ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಆಮೇಲೆ ಜೀರಿಗೆ ಸಾಸ್ವೆ ಹಾಕಿಬಿಟ್ಟೇನಿ. ಆವಾಗನ ಎಣ್ಣೆ ಒಳಗೆ ಹಾಕ್ಬಿಟ್ಟು ಎಲ್ಲ ಹುರಿದಿನಿ. ಆಮೇಲೆ ಖಾರ ಹಾಕೀನಿ. ಖಾರ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಪಿಂಕ್ ಟೈಪ್ ಆಗಬೇಕು. ಆ ಥರ ಆದಮೇಲೆ ಖಾರ ಹಾಕೀನಿ. ಆಮೇಲೆ ಹೆಸರುಕಾಳು 3 ಸಿಟಿ ಹಾಕ್ಸೋಣ. ಹೆಸರುಕಾಳು ಮಸ್ತ್ ಅಂದ್ರೆ ಮಸ್ತ್ ಕುದ್ದಿದ್ದು. ನೋಡತ್ತಿರ್ಬೋದು ನೀವು ಯಾವ ಥರ ಆಗತ್ತೈತೆ ಅಂಥೇಳಿ. ಹೆಸರುಕಾಳು ಪಲ್ಯ ಅಂದರೂ ರೆಡಿ ಆಯ್ತು. ಇದ್ರ ಜೊತೆ ಸಿಂಪಲ್ಲಾಗಿ ಒಂದು ಚಪಾತಿ ಮಾಡ್ಕೊಂಡ್ಬಿಟ್ರೆ ಆಯ್ತು. ರೊಟ್ಟಿಯಲ್ಲಿ ಮಾಡೋಕ್ಕೆ ಟೈಮ್ ಇಲ್ಲಿಗಂತೆ ಪಟ ಚಪಾತಿ ಮಾಡ್ಕೊಂಡು ಚಪಾತಿ ಹೆಸರುಕಾಳು ಪಲ್ಯ ತಿಂದ್ರಾತಂತೇಳಿ. ಚಪಾತಿ ಹಿಟ್ಟು ಕಲಸಿರಲಿಲ್ಲ, ಚಪಾತಿ ಹಿಟ್ಟು ಇವಾಗ ಕಲ್ಸಾಕತ್ತೀನಿ ನಾನು. ಅನ್ನ ಮಾಡಿಟ್ಟಿನಿ. ಅನ್ನ ಚಪಾತಿ ಹೆಸರುಕಾಳು ಪಲ್ಯ ಮಾಡಿಟ್ಟು ಕ್ಯಾಂಟೀನ್ಗೆ ಹೋದ್ರಾತಂತೇಳಿ. ಇವ್ರ ಪಾಪ ಜಲ್ದಿ ಬಾರ ಅಂತ ಫೋನ್ ಹಚ್ಚತ್ತಿದ್ರು. ಅದಕ್ಕೆ ಚಪಾತಿ ಹಿಟ್ಟು ಕಲ್ಸಾಕತ್ತೀನಿ. ಚಪಾತಿ ಹಿಟ್ಟು ಎಷ್ಟು ಸ್ಮೂತಾಗಿ ಮೆತ್ತಗೆ ಕಲಿಸ್ಕೊತಾರಲ್ಲ ಅಷ್ಟು ಸ್ಮೂತಾಗವು ಚಪಾತಿ. ಸಣ್ಣ ಹುಡುಗರು ಇದ್ರೆ ಭಾಳ ಸ್ಮೂತಾಗಿ ಕಲಿಸ್ಕೊರಿ, ಯಾಕಂದ್ರೆ ಸಣ್ಣ ಹುಡುಗರಿಗೆ ಮೆತ್ತಗಾದ್ರೆ ಚಪಾತಿ ತಿಂತಾವೆ ಖುಷಿಯಿಂದ. ಬಿಸಿ ಚಪಾತಿ ಮಾಡುವಾಗ ನನ್ನ ಮಗಳು ಸ್ವಲ್ಪ ತುಪ್ಪ ಹಚ್ಕೊಟ್ರೆ ಸಾಕು, ಒಂದು ಚಪಾತಿ ತಿಂತಾಳೆ ಪೂರ. ಇವಾಗ 2.5 ವರ್ಷದ ನನ್ನ ಮಗಳು ಅದಾಳ ಅಷ್ಟೇ. ನೋಡತ್ತಿರ್ಬೋದು ನೀವು ಯಾವ ಥರ ಚಪಾತಿ ಆಗೋದಂತ. ಎಲ್ಲ ಕಡೆ ಬೈಬೇಕದ, ಬೈಲಿಲ್ಲ ಅಂದ್ರೆ ಒಂಥರ ರಬ್ಬರ್ ಗತಿ ಆಗ್ತಾವೆ. ಆಮೇಲೆ ಕ್ಯಾಂಟೀನ್ಗೆ ಹೋಗಿದ್ದೆ ನಾವು. ಕ್ಯಾಂಟೀನ್ ಒಳಗಂತೂ ಫುಲ್ ರಶ್ ಇತ್ತು. ಸ್ವಲ್ಪ ನಮ್ಮ ಹುಡುಗರಿಗೆ ಬಿಸ್ಕಿಟ್ ಅದು ಬೇಕಾಗಿದ್ದು, ಬಿಸ್ಕಿಟ ಆಮೇಲೆ ಸ್ವಲ್ಪ ನನಗೂ ಸಾಮಾನು ಬೇಕಾಗಿದ್ದು ತೊಗೊಂಬರಕಂತ ಹೋಗೀನಿ. ನನ್ನ ಮಗಳಿಗೆ ನೋಡ್ರಿ ಹೆಂಗೆ ತೋರ್ಸಕತ್ತಾಳೆ ನಿಮ್ಗೆ. ಏನೇನು ಸಾಮಾನು ತೊಗೊಂಬಂದಂತೆ ಮುಂದಿನ ವೀಡಿಯೋ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.